ಹಲೋ ಫ್ರೆಂಡ್ಸ್, ನಾ ಇವತ್ತು ವಿಡಿಯೋ ಮಾಡೋಕ್ಕೆ ಕಾರಣನೇ ಫ್ಯಾಮ್ಲಿ ಪ್ರಾಬ್ಲಮ್. ಫ್ಯಾಮ್ಲಿಲೇ ಈ ಕಡೆ ಓದೋದು ಟೆನ್ಷನ್ನು, ಈ ಕಡೆ ಫ್ಯಾಮ್ಲಿ ಟೆನ್ಷನ್ನು. ಈ ಕಡೆ ಅಪ್ಪ ಹೇಳ್ತಾರೆ ಓದು ಓದು ಅಂತ ಹೇಳಿ ನನಗೆ ಏನು ಮಾಡಬೇಕಂತ ತಿಳಿತಾನೆ ಇಲ್ಲ. ಅದೇ ಇವತ್ತು ಅದ್ರ ಬಗ್ಗೆನೇ ಟಾಪಿಕ್ಕು. ಫ್ಯಾಮ್ಲಿ ಪ್ರಾಬ್ಲಮ್ ಅಂದರೆ ಭಾಳ ಇದಾಗುತ್ತೆ. ಮನೆಯಲ್ಲಿ ₹1 ಕೊಡೋಂಗಿಲ್ಲ. ನಾ ಹೆಂಗಾದರೂ ಮಾಡಿ ಎಲ್ಲಿಂದಾದರೂ ಇದು ಮಾಡಿ ನಾ ತೊಗೋತೀನಿ. ಫ್ಯಾಮ್ಲಿ ಅಂದ್ರೆ ಒಂಥರ ಆಗತ್ತೈತೆ. ನನಗೆ ಒಂದು ಮನೆ ಇಲ್ಲ ಇರೋಕ್ಕೆ. ಇವತ್ತು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಿರೋದು ಇದೇ ಕಾರಣದಿಂದ. ಎಲ್ಲ ನಿಮ್ಮ ಕಡೆಯಿಂದ ಇವತ್ತು ಸಪೋರ್ಟ್ ಮಾಡಿ ಪ್ಲೀಸ್. ಫ್ಯಾಮ್ಲಿ ಟಾಪಿಕ್ ಹೇಳ್ತೀನಿ ಕೇಳಿ. ಮನೆಯಲ್ಲೇ ಅಪ್ಪ ಅಂತರೂ ₹1 ಕೊಡೋಂಗಿಲ್ಲ. ಅದು ಓದೋ ಸಂಬಂಧ ಅದ್ರ ಸಂಬಂಧ ಆದ್ರಿಗೇನು ತಿನ್ನೋಕ್ಕಾದ್ರೂ ಕೊಟ್ಟೇ ಇಲ್ಲ. ಈಗ ಅಪ್ಪ ಅಂತ ಆಟೋ ಹೊಡಿತಾರೆ. ಆದ್ರೆ ಏನಾರ ಒಂದು ದೊಡ್ಡದು ಮಾಡ್ಬೇಕು ಅನ್ಕೊಂಡಿದ್ದೀನಿ. ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತಾರೆ, ಅದು ನನಗೆ ತಿಳಿಯತ್ತಿಲ್ಲ. ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಅದು ನನಗೆ ಒಂದಿಷ್ಟು ಗೊತ್ತಿಲ್ಲ. ಹೆಂಗೆ ಸ್ಟಾರ್ಟ್ ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಒಂದು ತಿಳಿಯತ್ತಾನೆ ಇಲ್ಲ ಗಾಯ್ಸ್. ಯಾಕಂದರೆ ನಾ ಇಲ್ಲಿರೋದು ನಮ್ಮ ಅತ್ತೆ ಮನೆಯಲ್ಲಿ. ಅದು ಬಾಡಿಗೆ ಮನೆ. ಅದು ಮನೆ ನೋಡಿದ್ರೆ ನೀವು ಹುಚ್ಚಾಗ್ತೀರ. ಇಲ್ಲೇ ನಾನು ಇರೋದು ಬಿಜಾಪುರದಲ್ಲಿ. ನಾನು ಏನು ಹೇಳ್ಬೇಕಂತ ನನಗೇ ಗೊತ್ತಾಗ್ತಿದ್ದಿಲ್ಲ. ಈ ಕಡೆ ಈ ಫ್ಯಾಮ್ಲಿ ಪ್ರಾಬ್ಲಮ್ ಓದೋದಂತಾರೆ, ಅದು ನಮಗೆ ತಲೆಯಾಗ ಹೋಗೋದಿಲ್ಲ. ನಾ ಮಾಡ್ತಾ ಇರೋದು BCA. ಅದು ಒಂದು ಚೂರು ತಲೆಯಾಗ ಹೋಗೋದಿಲ್ಲ ನನಗೆ ಹೇಳ್ಬೇಕಂದ್ರೆ. ಅದು ಹೆಂಗಂದ್ರೆ, ಅದು ನಾವು ಎಲ್ಲ ಕಲ್ತಿದ್ದು ಕನ್ನಡ ಮೀಡಿಯಮು. ಕನ್ನಡ ಮೀಡಿಯಮ್ದಲ್ಲಿ ನಾವು ಇಷ್ಟೆಲ್ಲ ಕಲಿತು ಒಮ್ಮೆ ಡೈರೆಕ್ಟ್ ಇಂಗ್ಲೀಷ್ ಸೈನ್ಸ್ ಮಾಡಿದೆ ನಾ 2 ವರ್ಷ. ಸೈನ್ಸ್ ಅಂತ ಇದಾಯ್ತು. ಇದು 3 ವರ್ಷ ಇರೋ BCA ಅಂದಿದ್ದೆ. ಬಟ್ ಇದು ನನಗೆ ಓದೋಕ್ಕೆ ಆಗ್ತಿದ್ದಿಲ್ಲ. ಏನಾದರೂ ಕೆಲಸ ಮಾಡ್ಬೇಕಂದ್ರೆ ಅಪ್ಪನೂ ಬ್ಯಾಡ ಅಂತಾರೆ, ಬರೀ ಓದಂತಾರೆ. ನನಗೆ ತಲೆಯಾಗೆ ಹೋಗತ್ತಿಲ್ಲಲ್ಲ ಏನು ಓದ್ಬೇಕಂತ ಹೇಳಿ. ತಲೆಯಾಗ ಹೋದ್ರೆ ಓದ್ತೀನಲ್ಲ ನಾ. ಏನು ಮಾಡಿ ತಲೆಯಾಗೆ ಹೋಗತ್ತಿಲ್ಲ ಹೇಳ್ಬೇಕಂದ್ರೆ. ಆದ್ರೆ ಏನಾರ ಒಂದು ಬಿಸ್ನೆಸ್ ಮಾಡ್ಬೇಕಂತ ಮಾಡೀನಿ. ಏನು ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್. ನನಗೆ ಏನು ತಿಳಿಯತ್ತಿಲ್ಲ. ಯಾಕಂದರೆ ಅಪ್ಪಗೆ ಎದಕ್ಕೆ ಕಾಲೇಜ್ಗೆ ಹೋಗಿಲ್ಲ, ಅವ್ವ ಎದಕ್ಕೆ ಕಾಲೇಜ್ಗೆ ಹೋಗಿಲ್ಲ ಅಂತೇಳಿ ಡೈಲಿ ಬೈತಾರೆ ನನಗೆ. ಅವ್ರಿಗೆ ಅವ್ರ ಜೊತೆ ಮಾತಾಡೋಕೆ ಹೋಗಲ್ಲ. ಯಾಕಂದ್ರೆ ಭಯ ಆಗತ್ತೆ ನನಗೆ ಮಾತಾಡೋಕ್ಕೂ. ಯಾಕಂದ್ರೆ ಅವ್ರಿಗೆ ಎದುರು ಉತ್ತರ ಕೊಡೋಕ್ಕೂ ಬರೋಂಗಿಲ್ಲ ನನಗೆ. ₹1 ಇಲ್ಲಾರ್ದಂಗೆ ಅದೀನಿ. ಈಗ ನಾ ಏನಾರ ಒಂದು ದೊಡ್ಡ ಬಿಸ್ನೆಸ್ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಇನ್ನೂ ನಾ ಮನೆ ಕಟ್ಟಿಸ್ಬೇಕು, ಎಲ್ಲ ಮಾಡಬೇಕು. ಇನ್ನೂ ಭಾಳ ಐತೆ ನಾ ಮನೆ ಕಟ್ಸೋದು. ಅದಕ್ಕೆ ನಿಮ್ಮ ಸಪೋರ್ಟ್ ಇಲ್ಲ ಇದ್ದರೆ ಏನೂ ಆಗಲ್ಲ. ನನಗೆ ಸಪೋರ್ಟ್ ಮಾಡಿ ಪ್ಲೀಸ್.